ಮತ್ತೊಬ್ಬರಿಗಾಗಿ ಸಂಘರ್ಷಣೆ ಮಾಡುತ್ತಿರುವ ತಂದೆ ತಾಯಿ. ಮಕ್ಕಳು ಗೋಬಿ ಕೇಳಿದರೆ ಗೋಬಿ ಇಲ್ಲ ಎಂದು ಹೇಳಿದರು. ಫೈನಲಿ ತನು ರೆಡಿಯಾಗಿ ಹೊಂಟ ನೋಡ್ರಿ. ಕತ್ಲಲ್ಲೇಗ ರೆಡಿಗೆ ಸಿಡಿ ನಾ ಉಡಿಸೋಕೆ ಹೋಗ್ಬಾರ್ದು ರೀ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ನಾಷ್ಟಕ್ಕೆ ಮೆಂತ್ಯ ಪರಾಠ ರೀ. ಸಿಂಪಲ್ಗೆ ಪಟ್ ಅಂತೇಳಿ ಮಾಡ್ಕೊಂಡ್ಬಿಡ್ಬೋದು. ಚಪಾತಿ ತಿಂದು ಬೇಸರ ಆಗಿತ್ತಂದ್ರೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತಿ, ನಮಗೂ ಇಷ್ಟ ಆಗ್ತೈತಿ, ಮನೆ ಮಂದಿಗೆಲ್ಲ ಇಷ್ಟ ಆಗ್ತೈತ್ರಿ. ಅದಕ್ಕೇನು ಪಲ್ಯಗಿಲ್ಲ ಏನೂ ಬೇಕಾಗಿಲ್ಲ, ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದರೂ ನಡಿತೈತಿ. ಮತ್ತು ಶೇಂಗಾ ಹಿಂಡಿ ಇಲ್ಲ ಟೊಮೆಟೊ ಸಾಸ್ ಯಾವುದಿದ್ರೂ ಹಚ್ಕೊಂಡು ತಿಂದ್ರೆ ನಡಿತೈತ್ರಿ. ಮೊಸರಿಗೂ ಹಚ್ಕೊಂಡು ತಿನ್ಬೋದು. ಅದಕ್ಕೆ ನಾನು ಮೆಂತ್ಯ ಪರಾಟ ಮಾಡಾಕತ್ತಿದ್ದೀನಿ ರೀ. ಫಸ್ಟಿಗೆ ಏನೈತಿಲ್ಲ, ಮೆಂತ್ಯ ಪಲ್ಯನ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕ್ರಿ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ಫಸ್ಟಿಗೆ ಮೆಂತ್ಯ ಪಲ್ಯ ಸೋಸಿಬಿಟ್ಟು ಸಣ್ಣಗೆ ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು ಇಟ್ಕೋಬೇಕ್ರಿ. ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತೇನ್ರಿ, ನಮ್ಮ ಮನೆಯವ್ರು ಹಾಸಿಗೆಗಿದ್ರು ಇನ್ನೂ ಮನ್ಕೊಂಡಿದ್ರು. ಅವ್ರವ್ರ ಫೋನ್ ಹಚ್ಚಿದ್ರು. ಫುಲ್ ಗಾಬರ ಎದ್ಬಿಟ್ಟು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನ್ನ ಮಗಳಂತೂ ಏನಾಯ್ತು ಮಮ್ಮಿ ಅಂತ ಕೇಳೋಕೆ ಸ್ಟಾರ್ಟ್ ಮಾಡಿದ್ಲು. ಇಲ್ಲ ಹಿಂಗೆ ಅಜ್ಜಿ ಫೋನ್ ಹಚ್ಚಾರನ, ಎದಕ್ಕೆ ಹಚ್ಚಾರು, ಏನು ಹಚ್ಚಾರು, ಆಕೆ ಇನ್ಕ್ವೈರಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ರೀ. ಯಾಕಂದರೆ ಏನರ ಒಂದು ಹೇಳಬೇಕಂದ್ರೆ ಅವರು ತನ್ನ ಮದುವೆ ವಿಷಯನ ತೊಗೊಂಬಂದುಬಿಡ್ತಾರೆ. ಹಿಂಗಾಗಿಬಿಟ್ಟು ಆಕೆಗೆ ಸಿಟ್ಟು ಬಂದುಬಿಡ್ತೈತಿ. ಇವತ್ತಿನ ಅದಕ್ಕೇನು ಹಚ್ಚಿತ್ತಿಲ್ಲ ರೀ, ಅಂದ್ರೆ ಭಾಳ ದಿವಸದಿಂದ ಹಚ್ಚಿತ್ತಿಲ್ಲ, 1 ವರ್ಷ ಹಾಕಿ ಬಂತು. ಅದನ್ನೇ ತನು ಬಂದಿಸಿಂದ ಇನ್ಕ್ವೈರಿ ಮಾಡತ್ತಾಳು. ಇಲ್ಲ ಎದಕ್ಕೆ ಹಚ್ಚಿದ್ರು ಅಂತ ಕೇಳಾಕತ್ತಿದ್ಲು. ನಾ ಅಂದೆ ಅವ್ರಿಗೇನೋ ಕನಸು ಬಿದ್ದಿತ್ತಂತ, ಪಪ್ಪಾಗ ಆರಾಮಿಲ್ಲ ಅಂಥೇಳಿ, ಅದಕ್ಕಂತೇಳಿ ಹಚ್ಚಿದ್ರು ಅಂತ ಹೇಳಿದೆ. ಮತ್ತು ಇಷ್ಟು ದಿವಸ ಹಚ್ಚಿತ್ತಿಲ್ಲ, ಈಗ ಹಚ್ಚಾರಲ್ಲ, ಮತ್ತು ಬರಬೇಡ ಅಂದಾರ ಮನೆಗೆ, ಮತ್ತೆ ಅದಕ್ಕೆ ಇದು ಮಾಡ್ತಾರು ಅಂಥೇಳಿ ಅದನ್ನೇ ಸಿಟ್ಟಿಗೇರಿ ಕೇಳಾಕತ್ತಿದ್ಲು ರೀ. ನಾನು ಕ್ಯಾಮ್ರಾ ಚಾಲೂ ಮಾಡಿ ಇಟ್ಟಿದ್ದೆ, ಆಕೆಗೆ ಗೊತ್ತೇ ಇದ್ದಿತ್ತಿಲ್ಲ. ಹಿಂಗಾಗ್ಬಿಟ್ಟು ಫುಲ್ ಶಾಕ್ ಆಗ್ಬಿಟ್ಟು ಆಕೆಗೆ ನೋಡಿಬಿಟ್ಟು. ಕನಸು ಕಾಣ್ತಾರು, ದೊಡ್ಡ ಮನೆ ಕೆತ್ತದಂಗೆ, ಕಾರ್ ತೊಗೊಂಡಂಗೆ ಕನಸು ಕಾಣ್ಬೇಕಿಲ್ಲ, ಬರೀ ಆರಾಮಿಲ್ದಂಗೆ ಹಂಗೆ ಹಿಂಗೆ ಎದಕ್ಕೆ ಕನಸು ಕಾಣ್ತಾರು ಅಂತ ಹೇಳಾಕತ್ತಿದ್ಲು. ಅದೇನು ಕನಸನ್ನು ಕೇಳಿ ಬೀಳತೈತೇನೋ ಅಂತ ಅನ್ನಕತ್ತಿದ್ದೆ. ಕಾಮಿಡಿ ನಡೆದಿತ್ತು ರೀ ನಂದು ತನ್ನೊಂದು. ಮನೆ ಇದ್ಮೇಲೆ ಎಲ್ಲ ರೀತಿ ಇದ್ದೇ ಇರ್ತೈತ್ರಿ, ಅದನ್ನೇನು ದೊಡ್ಡ ವಿಷಯ ಏನಲ್ಲ. ಸುಮ್ಮನೆ ಒಂದು ಸ್ವಲ್ಪ ಕಾಮಿಡಿ ಥರ ಇತ್ತಲ್ಲ, ಅದಕ್ಕಂತ ನಾನು ನಿಮ್ಮ ಮುಂದೆ ಹೇಳಿದೆ ಅಷ್ಟೆ. ನಮ್ದು ಮತ್ತೊಂದು ಶಾಕಿಂಗ್ ಮಾತು ಕೇಳಬೇಕಿತ್ತು, ಆ ಥರ ಮಾತಾಡೋದಿಲ್ಲಲ್ಲ, ಅದಕ್ಕಂತ ಹೇಳಬೇಕಾಯ್ತು. ಇನ್ನು ಜಾಸ್ತಿ ಆಗೈತೆ ಖರೆ, ನಾನು ಸ್ವಲ್ಪ ಸಿಂಪಲ್ಲಾಗೆ ಹೇಳಿದ್ದೀನಿ ರೀ. ಈಗ ಮೆಂತ್ಯ ಪಲ್ಯನ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ರೀ. ಇನ್ನು ಪರಾಠ ಮಾಡ್ಕೊಳ್ಳೋಣ. ಹಾಗೆ ಮಾತು ಹೇಳ್ಕೊತಾನೆ ಅದನ್ನು ಕೆಲಸನೂ ಕಂಪ್ಲೀಟ್ ಮಾಡಿಬಿಟ್ಟೆ. ಮೆಂತ್ಯ ಪಲ್ಯ ಕಟ್ ಮಾಡೋದು. ಈಗ ಒಂದು ಪೇಸ್ಟ್ ಮಾಡ್ಕೊತೀನಿ ರೀ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೋಬೇಕ್ರಿ. ಅಂದ್ರೆ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕಲ್ಲ, ಅದ್ರ ಜೊತೆ ನಾನು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಾಕಿಬಿಡ್ತೀನಿ. ಕರಿಬೇವು ಕಟ್ ಮಾಡಿ ಹಾಕೋಕ್ಕಿಂತ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ತಿಂತಾರೆ. ಈಗ ಮೆಣ್ಸಿನ್ಕಾಯಿನ ಹಾಕಿದ್ದೀನಿ, ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕ್ರಿ. ಭಾಳ ಸಿಂಪಲ್ಲಾಗೆ ಮಾಡ್ಕೊಂಬಿಡ್ಬೋದು, ದೊಡ್ಡ ಕೆಲಸನೇ ಅಲ್ಲ ರೀ ಮೆಂತ್ಯ ಪಲ್ಯ ಪರಾಠ ಮಾಡ್ಕೊಳ್ಳೋದು. ಬೆಳಗ್ಗೆ ಒಂದು ಸಲ ನೀವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದರೆ ಮಧ್ಯಾಹ್ನನೂ ಮಾಡ್ಕೋಬೋದು, ಇಲ್ಲಾಂದರೆ ಸಂಜೆಗೂ ಮಾಡ್ಕೋಬೋದು ರೀ. ಮತ್ತು ಇಬ್ಬರೇ ಇದ್ದಿರ್ತೀವಪ್ಪ, ಒಂದೇ ಸಲಕ್ಕೆ ಹಿಟ್ಟನ್ನು ಕಲಿಸಿ ಇಟ್ಕೊಂಬಿಡೋದ್ರಿ ಫ್ರಿಜ್ ಒಳಗೆ. ಬೇಕಂದಾಗ ಒಂದು 2 ಬಿಸಿದ ಮಾಡ್ಕೊಂಡು ಉಣ್ಣೋದ್ರಿ. ಈಗ ಅದು ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಲ್ರಿ ಜಾರಿಗೆ, ಸ್ವಲ್ಪ ಉಪ್ಪು ಹಾಕಿಬಿಡ್ತೀನಿ. ಸ್ವಲ್ಪ ಯಾಕ್ರಿ ಜಾಸ್ತಿನೇ ಹಾಕ್ತೀನಿ, ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಪೌಡ್ರ್ ಆಗುತ್ತೆ ಇದ್ರೊಳಗಂದ್ರೆ. ಯಾಕಂದ್ರೆ ಅದು ಪೌಡ್ರ್ ಉಪ್ಪು ಖಾಲಿ ಆಗೈತಲ್ರಿ, ಅದಕ್ಕಂತ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿ ಪೌಡ್ರ್ ಅಂದ್ರೆ ಪೇಸ್ಟ್ ಮಾಡಿಕೊಂಡೆ. ಇನ್ನು ಇದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಬ್ಬರು ಸಿಸ್ಟರ್ ಅನ್ನಕತ್ತಿದ್ರೆ ರೀ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲದಕ್ಕೂ ಯೂಸ್ ಮಾಡ್ತೀರಿ, ಎಲ್ಲ ಟೇಸ್ಟ್ ಒಂದೇ ರೀತಿ ಅಂತ ಅನ್ಸಲ್ವಾ ನಿಮ್ಗೆ ಅಂಥೇಳಿ. ನಮಗೇನು ಆ ಥರ ಅನ್ಸಂಗಿಲ್ಲ ರೀ. ಬಟ್ ಶುಂಠಿ ಬೆಳ್ಳುಳ್ಳಿ ತಿನ್ನೋದು ಒಳ್ಳೇದಲ್ರಿ, ಮತ್ತು ಟೇಸ್ಟ್ನೂ ಆಗುತ್ತಾ, ಫ್ಲೇವರ್ ಚಲೋ ಬರ್ತೈತೆ ಅಂತೇಳಿ ಹಾಕ್ತೀನಿ. ಅದೇನು ಹಾಕಬೇಕಂತೆ ಕಂಪಲ್ಸರಿ ಇಲ್ಲ ರೀ, ಅವ್ರವ್ರಿಗೆ ಇಷ್ಟದ ಪ್ರಕಾರ ಬಳಸ್ಬೇಕು ಅಷ್ಟೇ ರೀ. ಇಷ್ಟ ಇದ್ರೆ ಹಾಕ್ಬೋದು, ಇಷ್ಟ ಇರ್ಲಿಕ್ಕೆ ಸ್ಕಿಪ್ ಮಾಡೋದು ಅಷ್ಟೇ ರೀ. ಹಾಕ್ಬೇಕಂತೇನು ರೂಲ್ಸ್ ಇಲ್ಲಲ್ಲ, ಟೇಸ್ಟ್ ಆಗುತ್ತಂತೇಳಿ ನಾನು ಹಾಕಿದ್ದೀನಿ ಅಷ್ಟೇ ರೀ. ಎಲ್ಲ ಅಡುಗೆಗೆ ಸ್ವಲ್ಪ ಹಾಕ್ತೀನಿ, ಉಪ್ಪಿಟ್ಟುಕಾಲಿ ಅವಲಕ್ಕಿಗಾಗಲಿ ಎಲ್ಲ ಹಾಕ್ತೀನಿ, ಎಲ್ಲದಕ್ಕೂ ಸ್ವಲ್ಪ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಒಂದು ಸ್ವಲ್ಪ ಅಜ್ವೇನ್ ಹಾಕ್ತೀನಿ ರೀ. ಯಾಕಂದರೆ ಇದಕ್ಕೆ ನಾನು ಕಡಲೆ ಹಿಟ್ಟು ಯೂಸ್ ಮಾಡ್ತೀನಲ್ಲ, ಹಿಂಗಾಗಿಬಿಟ್ಟು ಸ್ವಲ್ಪ ಅಜ್ವೇನ ಮತ್ತು ಸ್ವಲ್ಪ ಧನಿಯಾ ಪುಡಿ ರೀ, ಮತ್ತು ಒಂದು 2-3 ಚಮಚದಷ್ಟು ಮೊಸರು ಹಾಕ್ತೀನಿ. ಸಣ್ಣ ಚಮಚದಷ್ಟು ಮೊಸರು ಹಾಕಿದ್ದೀನಿ ರೀ, ಒಂದು 2-3 ಚಮಚ ಮೊಸರು, ಸ್ವಲ್ಪ ಅರಿಶಿನ ಪುಡಿ. ಇದಕ್ಕೀಗ ನಾನು ಹಿಟ್ಟು ಹಾಕ್ತೀನಿ ರೀ, ಒಂದು 1 ಬಟ್ಲಷ್ಟು ಕಡ್ಲೆ ಹಿಟ್ಟು ಹಾಕ್ತೀನಿ. ನೀವು ಕಡ್ಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಆಗ್ತಾವೆ ರೀ ಪರೋಟ. ಈಗ ಕಡ್ಲೆ ಹಿಟ್ಟು ಹಾಕಿದ್ದೀನಿ, ಮತ್ತು ಗೋಧಿ ಹಿಟ್ಟು ಅಷ್ಟು ಹಾಕ್ಕೊತೀನಿ.
ಹಾಕಿಬಿಟ್ಟು ಕಲಿಸ್ಕೊಳ್ಳೋದ್ರಿ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟನ್ನು ಹಾಕಬೇಕು. ಈಗ ನಾನು ಒಂದು 2-3-4 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ರೀ. ಅಂದರೆ ನಮ್ಮ ಮನೆಗೆ ಎಷ್ಟು ಹತ್ತೈತಲ್ಲ ಅಷ್ಟು ಹಾಕೋಬೋದು ರೀ ಹಿಟ್ಟು. ಈಗೆಲ್ಲ ಒಂದು ರೀತಿ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕ್ರಿ. ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡಬೇಕು, ಯಾಕಂದ್ರೆ ಮೊಸರು ಮೆಂತ್ಯ ಪಲ್ಯ ಎಲ್ಲ ಇರ್ತೈತಿಲ್ಲ ಅದ್ರೊಳಗೂ ನೀರಿನ ಅಂಶ ಇರ್ತೈತಿ. ಹಿಂಗಾಗಿಬಿಟ್ಟು ಫಸ್ಟನ್ನು ಒಮ್ಮೆ ನೀರು ಹಾಕಿ ಕಲ್ಸಕ್ಕೆ ಹೋಗಬಾರ್ದು. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕ್ರಿ. ಈಗ ರೆಡಿ ಆಗೈತೆ ನೋಡಿರಿ. ಒಂದು 10 ನಿಮಿಷ ಮುಚ್ಚಿಡೋಣ, ಆಮೇಲೆ ಪರಾಠ ಮಾಡ್ಕೊಳ್ಳೋಣ್ರಿ. ಈಗ ತನೂ ಮನೂ ಇವತ್ತು ಸ್ಕೂಲಿಗೆ ಹೋಗಂಗಿಲ್ಲ ರೀ. ಹಿಂಗಾಗಿಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಮಾಡಿದ್ದೀನಿ. ಅಷ್ಟಕ್ಕೆ 9 ಗಂಟೆ ತನಕ ಮಾಡಿಬಿಟ್ರೆ ಆಗುತ್ತಂತೇಳಿ ಸ್ವಲ್ಪ ಲೇಟ್ ಮಾಡಿ ಎದ್ದಿದ್ದು, ಮತ್ತು ಲೇಟ್ ಮಾಡಿನೇ ಸ್ಟಾರ್ಟ್ ಮಾಡಿದ್ರಿ ನಾಷ್ಟಕ್ಕೆ ರೆಡಿ ಮಾಡೋದು. ಮತ್ತು ಇವತ್ತು ನಾನು ಪಲ್ಯ ಚಟ್ನಿ ಏನೂ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಟೊಮೆಟೊ ಸಾಸ್ ಮತ್ತು ಅವ್ರ ಇಷ್ಟ ಏನು ಬರ್ತೈತಿಲ್ಲ ಅದನ್ನ ಹಚ್ಕೊಂಡು ತಿಂತಾರೆ. ಶೇಂಗಾ ಹಿಂಡಿ ಐತಿ, ಅಗಸಿ ಹಿಂಡಿ ಮತ್ತು ಕೆಂಪು ಚಟ್ನಿನೂ ಐತಿ, ಮೊಸರು ಐತಿ. ಬೇಕಂದ್ರೆ ಯಾವ್ದು ಇಷ್ಟ ಅಲ್ಲ ಅದನ್ನ ಹಚ್ಕೊಂಡು ತಿಂತಾರೆ. ನಾನಂತೂ ಕೆಂಪು ಚಟ್ನಿ ಮತ್ತು ತುಪ್ಪ ಭಾಳ ಇಷ್ಟ ಆಗ್ತೈತ್ರಿ, ಅದನ್ನ ಹಚ್ಕೊಂಡು ತಿಂತೀನಿ ನಾನು. ಈಗ ಒಂದು 10 ನಿಮಿಷ ಬಿಟ್ಟರೆ ಒಂದು ಸಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ಕಲಸಿಟ್ಟಿರ್ತೀವಲ್ಲ ಅದನ್ನ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಪಾತಿ ಹೆಂಗೆ ಮಾಡ್ಕೊತೀವಲ್ರಿ ಆ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ಆಯ್ತು. ಅದೇನು ದೊಡ್ಡ ಕೆಲಸನೇ ಅಲ್ಲ. ಸಿಂಪಲ್ಲಾಗಿದ್ರೂ ಸ್ವಲ್ಪ ವೆರೈಟಿನೂ ಅನಿಸುತ್ತೆ ಮತ್ತು ತಿನ್ನೋಕೆ ರುಚಿ ಅನಿಸುತ್ತಲ್ರಿ. ಮೆಂತ್ಯ ಪಲ್ಯ ಎಲ್ಲ ಹಾಕಿರ್ತೀವಲ್ಲ, ಮಕ್ಕಳಿಗೆ ಇಷ್ಟ ಆಗ್ತೈತಿ ಮೆಂತ್ಯ ಪಲ್ಯ. ಒಬ್ಬೊಬ್ರು ಮಕ್ಳು ಹೆಂಗೆ ಗೊತ್ತಂದ್ರೆ ಮೆಂತ್ಯ ಪಲ್ಯ ಹಿಂಗೆ ಸಪ್ರೇಟಾಗಿ ಪಲ್ಯ ಮಾಡಿ ಕೊಟ್ರೆ ತಿನ್ನಂಗಿಲ್ಲಲ್ಲ, ಅಂಥವ್ರಿಗೆ ಈ ರೀತಿ ಮಾಡಿ ಕೊಡೋದು ಅಷ್ಟೇ ರೀ. ನಮ್ಮ ಮನೆಯೊಳಗೂ ಮೆಂತ್ಯ ಪಲ್ಯ ಇಷ್ಟಪಟ್ಟು ತಿಂತಾರೆ. ಆದರೆ ಒಗ್ಗರಣೆ ಹಾಕಿ ಮಾಡಿ ಕೊಡ್ತೀನಲ್ರಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಅದನ್ನ ಪೇಸ್ಟ್ ಮಾಡಿಬಿಟ್ಟು ಮೆಂತ್ಯ ಪಲ್ಯ ಕಟ್ ಮಾಡಿ ಹಾಕಿ ಮಾಡಿಕೊಡ್ತೀನಿ. ಅದಂತೂ ಭಾಳ ಇಷ್ಟಪಡ್ತಾರೆ. ರೊಟ್ಟಿ ಚಪಾತಿಗಂತೂ ಮಸ್ತ್ ಇರ್ತೈತ್ರಿ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಮಾಡಿದ್ದೆ ನಾನು ಅಷ್ಟೇ ರೀ. ದಿನ ಒಂದೇ ರೀತಿ ತಿನ್ನೋಕ್ಕಿಂತ ಈ ರೀತಿನೂ ಮಾಡಿದ್ರೆ ಚಲೋ ಆಗ್ತೈತೆ ಅಂತೇಳಿ ಮಾಡಿದ್ದೆ ಅಷ್ಟೇ ರೀ. ಇದಕ್ಕೇನು ನನ್ನ ಪಲ್ಯಗಳು ಏನು ಮಾಡ್ಕೊಳ್ಳಲ್ಲ, ಇದನ್ನೊಂದು ಮಾಡಿಬಿಟ್ರೆ ಆಗುತ್ತೆ. ಚಪಾತಿ ಬರಲಿ ಇದನ್ನ ಮಾಡಿಕೊಟ್ರೆ ಆಯ್ತು ಅಂತೇಳಿ ಮಾಡಾಕತ್ತಿದ್ದೀನಿ. ಈಗ ಲಟ್ಟಿಸ್ಬಿಟ್ಟು 2 ಸೈಡ ಚಲೋ ಹೊತ್ನಾಗೆ ಬೆನ್ಸ್ಕೊಂಬಿಡೋದ್ರಿ. ನೀವು ಬೇಕಂದ್ರೆ ಪದ್ರ ಬೇಕಂದ್ರೆ ಒಂದು ಸ್ವಲ್ಪ ಲಟ್ಟಿಸ್ಬಿಟ್ಟು ಎಣ್ಣೆ ಹಚ್ಕೊಂಡು ಮಚ್ಕೊಂಡ್ಬಿಟ್ಟು ಮಾಡ್ಬೋದು. ಬಟ್ ನಾನೇನು ಮಚ್ಚಾಕತ್ತಿಲ್ಲ ರೀ. ಇದೇ ರೀತಿನ ಒಂದು ಲೇಯರ್ ಲಟ್ಟಿಸ್ಬಿಟ್ಟು ಬೆನ್ಸ್ಕೊಂಡಿದ್ದೆ ಅಷ್ಟೇ. ನಿಮಗೆ ಸ್ವಲ್ಪ ಇದಕ್ಕೆ ಮೆತ್ತಗೆ ಬೇಕಂದ್ರೆ ನೀವು ಒಂದು ಸಲ ಲಟ್ಟಿಸಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಚ್ಕೊಂಡು ಆಮೇಲೆ ಲಟ್ಟಿಸಿ ಬೆನ್ಸ್ಕೋಬೇಕ್ರಿ. ಎಣ್ಣೆ ಆದರೂ ಹಚ್ಕೋಬೋದು ನೀವು. ಎಣ್ಣೆ ಇಷ್ಟ ಇದ್ದಿತ್ತಿಲ್ಲ ಅಂದ್ರೆ, ಏನು ಡಯಟ್ ಮಾಡೋರಿದ್ದೀವಿ ನಮಗೆ ಎಣ್ಣೆ ಇಷ್ಟ ಇಲ್ಲಾಂದ್ರೆ ಹಂಗೂ ಬೆನ್ಸ್ಕೊಂಡ್ಬಿಟ್ಟು ಮೊಸರು ಹಚ್ಕೊಂಡು ತಿನ್ಬೋದು ರೀ. ವಿದೌಟ್ ಆಯಿಲ್ ನೀವು ಹಂಗೂ ಪರೋಟ ಮಾಡ್ಕೊಂಡು ತಿನ್ಬೋದು. ಹಾಗಾರಿ ಈಗ 2 ಸೈಡ್ ಚಲೋ ಹೊತ್ನಾಗ ಬೆಂದ್ಬಿಟ್ಟು ಎಷ್ಟು ಮಸ್ತಾಗಿ ಕಲರ್ಫುಲ್ಲ ರೆಡಿ ಆಗ್ಯಾವ ನೋಡಿರಿ ಪರೋಟ. ಮೆಂತ್ಯ ಪಲ್ಯ ಏನು ಹಾಕಿರ್ತೀವಲ್ಲ ಅದು ಕಲರ್ ಗ್ರೀನ್ ಚೆಂದ ಅನ್ಸುತ್ತೆ ರೀ. ಸ್ವಲ್ಪ ಬೇಕಂದ್ರೆ ನೀವು ಎಳ್ಳನ್ನೂ ಹಾಕೋಬೋದು, ಬಿಳಿ ಎಳ್ಳು. ಬಟ್ ನನಗೆ ನೆನಪಾಗಲಿಲ್ಲ, ಎಳ್ಳು ಹಾಕಿಬಿಟ್ಟು ಮಾಡಿಬಿಟ್ರು ಇನ್ನೂ ಮಸ್ತ್ ಆಗ್ತೈತಿ. ಇಲ್ಲಂದ್ರೆ ಮ್ಯಾಲೇ ಎಳ್ಳು ಹಚ್ಬಿಟ್ಟು ಮಾಡ್ಕೋಬೋದು ರೀ. ಅದು ಪರೋಟ ಮಾಡಮ್ದಾಗ ಸ್ವಲ್ಪ ಎಳ್ಳು ಹಚ್ಬಿಟ್ಟು ಲಟ್ಟಿಸ್ಕೋಬೋದು. ಈಗ ಎಲ್ಲರ ಇದೇ ರೀತಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು. ಈಗ ಎಲ್ಲರದು ನಾಷ್ಟ ಆಯ್ತು. ನಮಗೆ ಡಬ್ಬಿ ಕಟ್ಬಿಟ್ಟು ನಾನು ನಾಷ್ಟ ಮಾಡ್ತೀನಿ. ಟೊಮೆಟೊ ಸಾಸ್ ಮತ್ತು ಕೆಂಪು ಚಟ್ನಿ ಹಚ್ಕೊಂಡು ಶಿಸ್ತಾಗೆ 1-2 ಪರೋಟ ತಿಂತೀನಿ ಇವತ್ತು. ಡೈಲಿ 1 ಚಪಾತಿ ತಿಂತಿದ್ದೆ ಆದರೆ ಇವತ್ತು 2 ಪರೋಟ. ನಮ್ಮ ಮನೆಗೆ ಹೊಟ್ಟೆ ತುಂಬಿದ ಮೇಲೆ ಇನ್ನೂ ತಿನ್ಬೇಕು ಅನ್ಸ್ಬಿಟ್ಟೈತೆ ಅಂತ ಹೇಳತ್ತಂತ. ಅಡುಗೆ ಮನೆಗೆ ಬಂದುಬಿಟ್ಟು ಹೊಟ್ಟೆ ತುಂಬೈತಂತ ತಿನ್ಬೇಕು ಅನ್ಸಾಕತ್ತೈತಂತ. ಅದಕ್ಕೆ ತಿನ್ನಪ್ಪ ಹೊಟ್ಟೆ ತುಂಬಿದ್ರು ಹಂಗೆ ಹಾಕ್ತಾ ಇರೋ ಅಂತ ಹೇಳಿ. ಮಸ್ತ್ ಆಗ್ಯಾವ, ಟೇಸ್ಟ್ ಆಗ್ಯಾವಲ್ಲ. ಬರ್ರಿ ನಾಷ್ಟ ಮಾಡೋಣ. ಮಸ್ತಾಗಿ ಕುಟ್ಬಿಟ್ಟು ಹಾಗಾದ್ರೆ ನಮ್ಮ ತನಗೆ ಸೀರೆ ಉಡ್ಸೋ ಕೆಲಸ ನಡೆದೈತಿ. ಇವತ್ತು ತನ್ನೊಂದೇ ಆ್ಯನ್ಯುವಲ್ ಡೇ ಐತಿ. ಕತ್ಲಲ್ಲಿ ಕರಡಿಗೆ ಸೀಡಿನ ಉಡ್ಸೋಕೆ ಹೋಗ್ಬಾರ್ದು ರೀ. ಯಾಕಂದ್ರೆ ಕರೆಂಟ್ ಹೋಗ್ಯಾವು. ಮಧ್ಯಾಹ್ನ ಹಿಡ್ಕೊಂಡು ಬಂದೇ ಇದ್ರು. 1 ಗಂಟೆ 12 ಗಂಟೆ ಆಗಿತ್ತು ಅವಾಗ ಹೋಗಿದ್ದು, ಬಂದೇ ಇಲ್ಲ. ಮೊಬೈಲ್ ಚಾರ್ಜು ಇಲ್ಲ, ಮತ್ತು ಮನ್ಯಾಗ ಕರೆಂಟು ಇಲ್ಲ. ಕತ್ಲಾಗ ಈ ಕರಡಿಗೆ ಸೀರೆ ಎಲ್ಲ ಉಡ್ಸ್ಬಿಟ್ಟು ರೆಡಿ ಮಾಡಿ ಕಳ್ಸೋದ್ರಿ. ನೋಡ್ತೀವಿ ಇತ್ತು
ಜಗಳ ತೆಗಿತಾರ ಮತ್ತಿಬ್ರು ಒಂದೇ ಆಗ್ತಾರ ಏನು. ಫೈನಲಿ ತನು ರೆಡಿಯಾಗಿ ಹೊಂಟ ನೋಡ್ರಿ. ಈಗ ಕರೆಂಟ್ ಬಂದು ಬಾಯ್. ಮತ್ತು ಪಪ್ಪ ಜಲ್ದಿ ಬಂದಾರ ಇವತ್ತು ಡ್ಯೂಟಿದಿಂದ, ಆಕಿನ ಬಿಟ್ಟು ಬರಾಕಂತೇಳಿ ಹೋಗಿ ಬಿಟ್ಟು ಬರ್ತಾರೆ. ಬಾಯ್. ಈಗ ಟೈಮ್ 7 ಗಂಟೆ ಆಗೈತೆ ನೋಡ್ರಿ. ಇಷ್ಟು ತನಕ ಸುಮ್ಮನೆ ಇನ್ಸ್ಟಾಗ್ರಾಮ್ ನೋಡ್ಕೊಂತ ಕುಂತಿದ್ದೆ. ಕೆಟ್ಟ ಬ್ಯಾಸರ ಆಗತ್ತಿತ್ತು. ತನು ಇದ್ರ ಫಂಕ್ಷನ್ಗೆ ಹೋಗ್ಯಾವ್ರಿ, ಮನು ಇದ್ರ ಕರಾಟೆ ಕ್ಲಾಸಿಗೆ ಹೋಗ್ಯಾನ. ನಮ್ಮ ಮನೆಯವರು ತನು ಬಿಡಾಕ್ ಹೋದವರು ಇನ್ನೂ ಬಂದೇ ಇಲ್ಲ. ಅದಕ್ಕೆ ಇಷ್ಟು ತನಕ ಕೂತಿದ್ದೆ. ಮತ್ತು ದೀಪಾನೂ ಹಚ್ಚಪ್ಲೇ ಇಲ್ಲ ರೀ, ದೇವ್ರ ಮುಂದೆ ದೀಪಾನೂ ಹಚ್ಚಿಲ್ಲ. ಟೈಮ್ 7 ಗಂಟೆ ಆಗೈತೆ ಅಂದ್ರೂ ಇನ್ನೇನು ಹಚ್ಚೋದು ಆಗಂಗಿಲ್ಲ ರೀ. ಯಾವಾಗ ಬರ್ತಾರೋ ಗೊತ್ತಿಲ್ಲ ಮನೆಯವ್ರನ್ನು. ಮತ್ತು ಮನು ಮತ್ತು ತನು ಅಂತೂ 8 ಗಂಟೆ ಮೇಲೆ ಬರ್ತಾರೋ. ಹಿಂಗಾಗ್ಬಿಟ್ಟು ಮನೂ ಹೋಗ್ತಿತ್ತಿಲ್ಲ ರೀ ಇವತ್ತು. ಅದು ನಾಳೆಗೆ ಕರಾಟೆದು ಎಕ್ಸಾಮ್ ಅದಾವಂತ, ಬೆಲ್ಟ್ ಎಕ್ಸಾಮ್. ಅದಕ್ಕಂತೇಳಿ ಅವನು ಹೋಗ್ಯಾನ್ರಿ. ಅದೆಲ್ಲ ಫಾರ್ಮ್ ಅದು ತುಂಬಿ ಕೊಡ್ಬೇಕಾಗ್ತೈತಿ ಮಮ್ಮಿ ಅಂಥೇಳಿ ಹೋಗ್ಯಾನ್ರಿ. ಅವನು ಲೇಟ್ ಮಾಡೇ ಬರ್ತಾನೆ, 8 ಗಂಟೆ ಮೇಲೆ ಬರ್ತಾನಲ್ಲ. ಈಗ 7 ಗಂಟೆ ಆಗೈತಿ. ಅದಕ್ಕೆ ಇನ್ನು ಚಾವ್ಗಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡಿ ಇವತ್ತೇನು ಬರೀ ಉಪ್ಪಿಟ್ಟು ಅಷ್ಟೇ ಮಾಡಿಬಿಡ್ತೀನಿ ರೀ. ಅಡುಗೆ ಮಾಡೋಕ್ಕೂ ಮನಸ್ಸೇ ಇಲ್ಲ ನನಗೆ. ಬ್ಯಾಸರ ಅನ್ಸತ್ತೆ, ಯಾಕೇನೋ ಗೊತ್ತಿಲ್ಲ, ಏನು ಮಾಡೋಕ್ಕೂ ಮನಸ್ಸಿಲ್ಲ. ಅದಕ್ಕೆ ಫಸ್ಟಿಗೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ವಾಕಿಂಗ್ ಮಾಡಿ ಬಂದು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿ ಕೊಡ್ತೀನಿ ರೀ. ನನಗೂ ಹಸು ಇಲ್ಲ, ಊಟ ಮಾಡೋಕ್ಕೂ ಮನಸ್ಸಿಲ್ಲ. ಹಿಂಗಾಗಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಚಹಾ ಮಾಡೋದಂತೇಳಿ ಮಾಡಾಕತ್ತಿದ್ದೀನಿ. ಇದು ಬೆಲ್ಲ ಚಲೋ ಇತ್ತು ನೋಡ್ರಿ. ಚಹಾ ಕುದಿಯಮ್ದ ಹಾಕಿಬಿಟ್ರು ಒಡೆಯಂಗಿಲ್ಲ. ಹಾಕಿ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಸೋಸ್ಕೊಂಡು ಕುಡಿದ್ಬಿಟ್ರೆ ನಂಗಂತೂ ಸಕ್ರೆ ಚಾಕಿತ್ತ ಬೆಲ್ಲದ ಚಾನ ಇಷ್ಟ ಆಗ್ತೈತ್ರಿ. ಆಲ್ರೆಡಿ ಹಾಲು ಇಲ್ಲೆಲ್ಲ ಹಾಕಿ ಕುದ್ಸಾಕ್ ಇಟ್ಟಿದ್ದೀನಿ. ಹಿಂಗೆ ನೋಡ್ರಿ ಮನೆಯೊಳಗೆ ಹೆಣ್ಮಕ್ಳು ಒಬ್ಬರೇ ಕುಂತ್ಬಿಟ್ರೆ ತೀರಾ ಬೇಸರ ಆಗುತ್ತೆ. ಸಂಜೆ ಮುಂದಾಗಂತೂ ಚಂದನ ಹೆಂಗೋ ಟೈಮ್ ಹೋಗ್ತೈತಿ. ಸಂಜೆ ಮುಂದಾಗೂ ಹಂಗೆ ಆಕೈತ್ರಿ. ಎಲ್ಲರೂ ಹೊರಗೆ ಹೋಗ್ಬಿಡ್ತಾರು, ಮತ್ತೆ ಹಂಗೆ ಕೊಡೋದು. ಎಲ್ಲರೂ ಊಟ ಟೈಮ್ ಬರ್ತಾರೋ, ಊಟ ಮಾಡೋದು, ನಿದ್ದೆ ಮಾಡೋದು, ಅದ್ರಾಗ ಹೋಗ್ಬಿಡ್ತೈತಿ. ಏನು ಮಾಡೋಕ್ಕಾಗಲ್ಲ ರೀ. ಹೆಂಗೆ ಬರ್ತೈತಿಲ್ಲ ಹಂಗೆ ಹೋಗ್ತಾ ಇರೋದು ಅಷ್ಟೇ. ಮನಸ್ಸು ಸರಿ ಇರ್ಲಿಕ್ಕಂತ ತೀರಾ ಇಷ್ಟ ಬ್ಯಾಸರ ಅನ್ಸುತ್ತೆ. ಏನು ಟೈಮ್ ಹೋಗಂಗಿಲ್ಲ ತೀರಾ. ಮತ್ತು ಅಡುಗೆ ಮಾಡೋಕ್ಕೂ ಮನಸ್ಸಾಗಲ್ಲ. ಈಗ ಮಸ್ತಿಗೆ ಚಹಾ ರೆಡಿ ಆಗ್ತೈತ್ರಿ. ಮಧ್ಯಾಹ್ನ ಬರೀ ಇದು ದೋಸೆ ಹಾಕಿ ಕೊಟ್ಟಿನಿ. ನಿನ್ನಿದ್ದ ಹಿಟ್ಟಿತ್ತಲ್ರಿ, ಸ್ವಲ್ಪ ಬೆಳಗಿನ ಹಾಕಿ ಕೊಡ್ಬೇಕಂದಿದ್ದೆ. ಬಟ್ ಸಾಕಾಗೋದಿಲ್ಲ ಅಂತೇಳಿ ಅದನ್ನ ಮಧ್ಯಾಹ್ನ ನಾನು ತನು ಮನು ಸ್ವಲ್ಪ ಹಾಕ್ಕೊಂಡೆ ತಿಂದೀವ್ರಿ. ಈಗ ಬೆಲ್ಲದ ಚಹಾ ರೆಡಿ ಐತಿ ನೋಡ್ರಿ. ಈಗ ರೀ ಟೈಮ್ ಈಗ 8:45 ಆಗೈತ್ರಿ. ಇನ್ನು ಯಾರು ಬಂದಿಲ್ಲ. ಅದಕ್ಕೆ ಉಪ್ಪಿಟ್ಟು ಕಷ್ಟ ರೆಡಿ ಮಾಡಿ ಇಟ್ಟ ಕೂಡ್ಬೇಕಂತ ಹೇಳಿ ಇಷ್ಟು ತನಕ ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ಮೊಬೈಲ್ ನೋಡಿ ಏನು ಮಾಡಿದ್ರು ಟೈಮ್ ಪಾಸ್ ಆಗಲೇ ಇಲ್ರಿ. ಮತ್ತು ವಿಡಿಯೋ ಎಡಿಟ್ ಮಾಡೋಕೆ ಮನಸ್ಸೇ ಆಗಲಿಲ್ಲ. ಸುಮ್ಮನೆ ವಾಕಿಂಗ್ ಮಾಡಿ ಸ್ವಲ್ಪ ಅಡ್ಯಾಕ್ಷನ್ದಾಗ ಕುಂತಿದ್ದೆ ಇಷ್ಟು ತನಕ ಮೊಬೈಲ್ ನೋಡ್ಕೊಂತ. ಈಗ ಉಪ್ಪಿಟ್ಟು ಕಷ್ಟ ರೆಡಿ ಮಾಡಿ ಇಟ್ಬಿಟ್ಟು ಕೂಡ್ತಿದ್ರಿ. ಮತ್ತು ಇನ್ನೂ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಆಲ್ರೆಡಿ 9 ಹಾಕೊಂಡಿದ್ಲೆ ಟೈಮ್. ಬಂದ ಕೂಡಲೇ ಇನ್ನೂ ಮಾಡಿಲ್ಲ ಅಂತ ನಿಂತು ಬಿಡ್ತಾರೋ. ಅದಕ್ಕೆ ರೆಡಿ ಮಾಡಿ ಇಟ್ಕೋಬೇಕಂತ ಬಂದಿದ್ದೀನಿ. ಇಷ್ಟು ಬ್ಯಾಸರ ಆಗಕತ್ತೈತಿಲ್ಲ, ಏನು ಮಾಡೋಕ್ಕಾಗಲ್ಲ ಬ್ಯಾಸರ ಆಗ್ಬಿಟ್ರೆ. ಅದಕ್ಕೆ ಇನ್ನು ಉಪ್ಪಿಟ್ಟಕ್ಕೆ ರೆಡಿ ಮಾಡಿ ಇಡ್ತೀನಿ. ಏನು ಮಾತಾಡೋಕೆ ನಂಗೆ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಬರೋಕ್ಕೆ ಉಪ್ಪಿಟ್ಟಕ್ಕಷ್ಟೇ ರೆಡಿ ಮಾಡಿ ಇಟ್ಟೆ ಅಂದ್ರೆ ಆಗುತ್ತೆ. ಬಂದ ಕೂಡಲೇ ಹಾಕಿ ಕೊಡಕ್ಕೆ ಬರ್ತೈತಿ. ತನದಂತೂ ಗ್ಯಾದ್ರಿಂಗ್ ಅದು ಗ್ಯಾದ್ರಿಂಗ್ ಅಂತೀವಿ ನಾವು. ತನ್ನ ಫಂಕ್ಷನ್ ಸ್ವಲ್ಪ ಲೇಟ ಆಗುತ್ತೆ. ಎಲ್ಲ ಫಂಕ್ಷನ್ಗಳು ಮುಗಿಬೇಕಂದ್ರೆ ಡಾನ್ಸ್ ಹಾಡು ತನು ಏನು ಪಾರ್ಟಿಸಿಪೇಟ್ ಮಾಡಿಲ್ಲ ರೀ. ಯಾಕಂದ್ರೆ ನಾನೇ ಬೇಡ ಅಂತಂದೆ. ಸುಮ್ಮನೆ SLC ಐತಿ, ದಿನ ಡಾನ್ಸ್ ಪ್ರಾಕ್ಟೀಸ್ ಮಾಡೋದಾಗುತ್ತೆ, ಡಾನ್ಸ್ ಏನು ಮಾಡಕ್ಕೆ ಹೋಗ್ಬೇಡ ವಯಸ್ಸಲ್ಲ ಅಂತ ಎಲ್ಲ ಹುಡುಗಿಯರು ಕ್ಯಾನ್ಸಲ್ ಮಾಡ್ಯಾರಿ. ಹೋದ್ಸಲ ಎನ್ವಲ್ ಡೇಕ್ಕೆ ಕಾಂತಾರ ಡಾನ್ಸ್ ಮಾಡಿಲ್ಲ ರೀ ತನು. ಈ ವರ್ಷ ಏನು ಮಾಡಕ್ಕೆ ಹೋಗಲಿಲ್ಲ, ಬೇಡ ಬಿಟ್ಲು. ಇನ್ನೂ ಬಂದೇ ಇಲ್ಲ, ಒಂದು ಲೇಟ್ ಆಗುತ್ತೆ. ಅದೆಲ್ಲ ಮೀಟಿಂಗ್ ಮಾಡಿ ಆ ಹುಡುಗರ್ದ ಎಲ್ಲ ಫಾರ್ಮ್ ತುಂಬಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದೆಲ್ಲ ಲೇಟ್ ಆಗುತ್ತಲ್ರಿ. ಇವನು ಕರಾಟೆ ಕಲ್ಸಕ್ಕೆ ಹೋಗ್ತಾನಲ್ಲ, ಇವನು ಸ್ಟೂಡೆಂಟ್ ಇರ್ತಾರೋ. ಹಿಂಗಾಗ್ಬಿಟ್ಟು ಲೇಟ್ ಆಗುತ್ತೆ. ನಮ್ಮ ಮನೆಯವರಂತೂ ಇನ್ನೂ ಪತ್ತನೇ ಇಲ್ಲರು, ಬಂದೇ ಇಲ್ಲ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಒಬ್ಬಕ್ಕಿಗೆ ಕೂತ್ ಬ್ಯಾಸರ ಆಗಕತ್ತೈತಿ. ಒಬ್ಬಕ್ಕಿನೇ ಇರ್ತಾಳಪ್ಪ, ನಾ ಹೋಗ್ಬೇಕು ಮನೆಗೆ ಅಂತೇಳಿ ಅನ್ನೋದೇ ಇಲ್ಲ ರೀ ಅವರು. ಹಿಂಗೆ ಮಾಡ್ತಾರೆ ಯಾವಾಗಲೂ. ದೇವ್ರು ಯಾವಾಗಾರ ಬುದ್ಧಿ ಕೊಡ್ತಾನಪ್ಪ ಅಂತ ಅನ್ಸುತ್ತೆ. ಏನು ಮಾಡಿದ್ರಿ ಈಗ ಉಪ್ಪಿಟ್ಟು ರೆಡಿ ಮಾಡಿರ್ತೀನಿ.
ಹಂಗ ಏನೋ ಅಂತಾರಲ್ಲ ಅದು ಎಲ್ಲ ಹೆಣ್ಮಕ್ಳು ಇದೇ ಪ್ರಾಬ್ಲಮ್ ರೀ. ಗಂಡು ಮಕ್ಳು ಹೊರಗೆ ಹೋಗ್ತಾರು, ಮಕ್ಳದ ಏನ್ರಿ ಕೆಲಸ ಇರ್ತೈತಿ, ಸ್ಟಡಿ ಇರ್ತೈತಿ, ಅದು ಇದು ಕೆಲಸ ಇದ್ದೇ ಇರ್ತಾವ. ನಮ್ದ ಏನು ಕೆಲಸ ಇರಂಗಿಲ್ಲ ನೋಡ್ರಿ. ಮನ್ಯಾಗ ಮಾಡೋದು ತಿನ್ನೋದು ಅಷ್ಟೇ. ಬಾಡಿ ತೊಳಿ, ಕಸ ಹೊಡಿಗು, ಅರ್ಬಿ ತೊಳಿ, ಅಡ್ಗೆ ಮಾಡು, ಇಷ್ಟು ಬಿಟ್ಟು ಮತ್ತೆ ಏನು ಕೆಲಸನೇ ಕೇಳಬೇಡ್ರಿ. ನಮ್ದು ಹೊರಗೆ ಹೋಗೋದೇ ಇಲ್ಲ. ಹೋಲ್ ಬಿಡ್ರಿ. ಉಪ್ಪಿಟ್ಟಕ್ಕೆ ರೆಡಿ ಮಾಡಿ ಇಟ್ಬಿಡ್ತೀನಿ. ಅದೇನ ಆಗೋದಿಲ್ಲ ಹೋಗೋದಿಲ್ಲ, ಹೆಂಗೆ ಇರ್ತೈತಿಲ್ಲ ಹಂಗೆ ಹೋಗ್ತಾ ಇರೋದು ಅಷ್ಟೇ. ಈಗ ಟೈಮ್ 9:30 ಯಾಕೆ ಬಂದೈತೆ ನೋಡ್ರಿ. ಈಗ ಮನು ಮತ್ತು ಪಪ್ಪ ಬಂದರು, ತನು ಇನ್ನೂ ಬಂದಿಲ್ಲ ರೀ. ಅದು 10 ಗಂಟೆ ತನಕ ಫಂಕ್ಷನ್ ಇರ್ತೈತಿಲ್ಲ, ಹಿಂಗಾಗಿಬಿಟ್ಟೆ ಇನ್ನೂ ಕರ್ಯಾಕೆ ಹೋಗ್ಬೇಕು ತನುಗೆ. ಅದಕ್ಕೆ ಉಪ್ಪಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಬಿಸಿನೀರು ಇಟ್ಟಿದ್ದೆ, ಈ ಕಡೆ ಒಗ್ಗರಣೆ ಹಾಕಿ ಇಟ್ಟಿದ್ದೆ ರೀ. ಈಗ ಅವ್ರು ಬಂದ ಕೂಡಲೇ ಮಿಕ್ಸ್ ಮಾಡ್ಬೇಕಂತ ಹೇಳಿ ಮಾಡಕತ್ತೀನಿ ನೋಡ್ರಿ. ಈ ರೀತಿ ಮಾಡಿಬಿಟ್ರೆ ಅದು ಬಿಸಿನೂ ಸಿಗ್ತೈತಿ ಮತ್ತು ಜಲ್ದಿನೂ ಆಗುತ್ತೆ ರೀ. ಬಂದ ಕೂಡಲೇ ಅಂಥೇಳಿ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಬಿಸಿನೀರು ಹಾಕಿ ಕುದಿಸ್ಕೊಂಡ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಕೈತ್ರಿ. ಹಾಗಾರಿ ಉಪ್ಪಿಟ್ಟು ರೆಡಿ ಆಯಿತು. ನಮ್ಮ ಮನೆಯವ್ರು ಈಗ ಬಂದು ದೀಪ ಹಚ್ಚಾತಾರ ನೋಡ್ರಿ 9:30. ಟೈಮ್ ಇಲ್ಲ, ಟೇಬಲ್ ಇಲ್ಲ. ಇನ್ನು ದೀಪ ಹಚ್ಬಿಟ್ಟು ಉಪ್ಪಿಟ್ಟು ತಿನ್ನೋದು. ಬಿಸಿ ಬಿಸಿದ ರೊಟ್ಟಿ ಮಾಡ್ಬೇಕತ್ರಿ. ಈಗ ಅಜ್ಜಾಗ ರೊಟ್ಟಿ ಮಾಡ್ಕೊಡ್ಬೇಕತ್ತ, ರೊಟ್ಟಿ ಮಾಡ್ಕೊಂಡು ಬಾ ಅಂದಾರಂತ. ಹಿಂಗೆ ನೋಡ್ರಿ ನನ್ನ ಹಣೆ ಬರೋಣ ಹಿಂಗೆ. ಏನು ಅಂತಾರಲ್ಲ ಅದ ಶಿವ ಅಂತೆ ಕುಡಪ್ಲೇ ಇಲ್ಲ, ಒಟ್ಟು ಮಾಡ್ತಾನೆ ಇರೋದು, ಜೀವನ ಪರ್ಯಂತ ಮಾಡ್ತಾ ಇರೋದು. ಪಲ್ಯ ಮತ್ತೆ ಅದು ಮಾಡ್ಬೇಕಲ್ಲ. ಈಗ ರೊಟ್ಟಿ ಮಾಡ್ತೀನಿ ರೀ, 1-2 ರೊಟ್ಟಿ. ಏನು ಮಾಡ್ಬೇಕು, ಗಂಡು ಹೇಳಿದ್ಮೇಲೆ ಕೇಳಲೇಬೇಕಂದ್ರೆ ಇಲ್ಲ ನಮಗೆ ಊಟಕ್ಕೆ ಹಾಕಂಗಿಲ್ಲ ಅವರು. ಅವ್ರು ತಂದು ಹಾಕ್ತಾರಲ್ಲ ಮತ್ತೆ ಆಯ್ತು. ರೊಟ್ಟಿ ಮಾಡಿ ಉಪ್ಪಿಟ್ಟು ರೆಡಿ ಆಗೈತಿ. ಮನು ಊಟ ಮಾಡ್ತಾನು. ನಾನಿದ್ರೆ ರೊಟ್ಟಿ ಮಾಡ್ತೀನಿ. ಹಾಲಿಗೆ ಹಪ್ಪಿಸ್ತೀನಿ, ಹಾಲು ಕಾಯಿಸಿಟ್ಟಿದ್ದೀನಿ. ರೊಟ್ಟಿ ಮಾಡಿಬಿಟ್ಟು ಕೊಡೋದ್ರಿ. ಮಾಡಿದೆ ಮತ್ತು ಸಾರು ಮಾಡಿದೆ. ನಮ್ಮ ಮನೆಯವ್ರದ್ದು ಅವರು ಪುಣ್ಯ ತೊಗೊಳ್ರಿ, ನಾನು ಕೆಲಸ ಮಾಡಕ್ಕೆ. ಡೋಣಿ ಸೌಕರ್ ಭಾಳ ಚಲೋ ನಮಗೆ. ಹಿಂಗೆ ಒಟ್ಟು ಯಾವಾಗ ಯಾರೇ ವಶವಾಗೈತ ಬುದ್ಧಿ ಇಲ್ರಿ ಅಂದ್ರೆ ಐತೆ ಮಾಡಿ ರಾತ್ರಿ 12 ದಿವಸಕ್ಕೆ ಮಾಡ್ಕೊಂಡು ಕಟ್ಕೊಂಡು ಹೋಗ್ಯಾರ. ನೈಟ್ ಡ್ಯೂಟಿ ಮಾಡಂದಾಗ ಇಲ್ರಿ ಊಟನೇ ಮಾಡಿಲ್ಲ, ಏನು ಮಾಡೋದು ಹೊಸವಾಗೈತೆ ಅಂತಂದ್ರಲ್ಲ ಸಾಕ. ಅದೇ ಟಿಟ್ ಏನು ಮಾಡ್ತೀರಿ ನೋಡ್ಲ, ನಾವು ಉಪ್ಪಿಟ್ಟಿರ್ತೀವಿ. ಈಗ ರೊಟ್ಟಿ ಸಾರ ಡಬ್ಬಿ ಕಟ್ಟಿ ಕೊಡೋದು. ಕೊಟ್ಟು ಬಂದು ಅದಾಗ ರೊಟ್ಟಿ ಸಾರ ಬೇಕಂತ್ರಿ. ಅದಕ್ಕೆ ಮುಕ್ತಾಗ ರೊಟ್ಟಿ ಸಾರು ನಾ ಹಾಕೊಡ್ತೀನಿ ತರ ಚೀಲ್ದಾಗ. ಮತ್ತೊಬ್ಬರಿಗಾಗಿ ಸಂಘರ್ಷ ಮಾಡುತ್ತಿರುವ ತಂದೆ ತಾಯಿ. ಮಕ್ಕಳು ಗೋಬಿ ಕೇಳಿದರೆ ಗೋಬಿ ಇಲ್ಲ ಎಂದು ಹೇಳಿದ ತಂದೆ ತಾಯಿ. ಗೋಬಿ ಮಂಚೂರಿ ಟೈಮ್ ಇಲ್ತೇವಂತ ಗೋಬಿ ಮಂಚೂರಿ ಮಾಡಂತಂದ್ರೆ ಈಗ ರೊಟ್ಟಿ ಸಾರು ಪಾಪ ಅಂತ ಮಾಡಿಕೊಡ್ತೇವೆ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀನಿ ರೀ, ಮತ್ತೆ ಸಿಗ್ತೀನಿ ರೀ.